ಹಲೋ ಗುರು, ಇವತ್ತೇನು ವಿಷಯ ಅಂದರೆ ನಮ್ಮ ಫಾಲೋವರ್ಸ್ ಒಬ್ರು ತುಂಬ ದಿನದಿಂದ ಕೇಳ್ಕೊಂತಿದ್ರು, ಬ್ರೋ ನಮ್ಮೂರಲ್ಲಿ ಸರಿಯಾಗಿರೋ ರೋಡಿನ ವ್ಯವಸ್ಥೆ ಇಲ್ಲ, ಹಾಗೆ ನಮ್ಮೂರಲ್ಲಿ ಸರಿಯಾಗಿ ಬಸ್ಸನ್ನು ಬಿಡಲ್ಲ. ಹೀಗಾದರೆ ನಮ್ಮೂರಲ್ಲಿ ಓದ್ತಿರೋಂಥ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗೋಕ್ಕೆ ತುಂಬ ಸಮಸ್ಯೆ ಆಗ್ತಿದೆ ಅಂತ ತುಂಬ ಬೇಜಾರಲ್ಲಿ ಕೇಳ್ಕೊಂತಿದ್ರು. ಇದೇನು ಬೇರೆ ಊರಲ್ಲ, ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು. ಬನ್ನಿ ಅವ್ರ ಸಮಸ್ಯೆ ಏನು ಅಂತ ಕೇಳ್ಕೊಬರೋಣ. ನೋಡಿ, ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಸಿಂಗಳಿ ಗ್ರಾಮದಲ್ಲಾಗಿರೋ ರೋಡು ಯಾರೇ ಶಾಸಕರಾಗಲಿ ಗ್ರಾಮ ಪಂಚಾಯತಿಯವರಾಗಲಿ ಯಾರು ನಮಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಹಿಂದೆ ಬಿದ್ದು ಈಗ ಬಸ್ಸೇ ಬರಲ್ಲ ಅಂತ ಹೇಳ್ತಿದ್ದಾರೆ, ನೋಡಿ ಬಸ್ಸೇ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ನಮಗೆ. ಹಿಂಗೆ ಮುಂದಿನ ದಿನಗಳಾದರೆ ಓದೋಕ್ಕೂ ತೊಂದರೆ ಆಗಿ ಏನಾದ್ರು ನಾವು ಅಕಸ್ಮಾತ್ತಾಗಿ ಕಾಲೇಜಿಗೆ ಹೋಗೋಕ್ಕಾಗದೆ ಫೇಲ್ ಆದರೆ ಸರ್ಕಾರನೇ ಹೊಣೆ ಆಗುತ್ತೆ. ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ, ಅವ್ರು ಸ್ಯಾಂಕ್ಷನ್ ಮಾಡಿ ಆ ರೋಡ್ ಮಾಡೋ ಹೊತ್ತಿಗೆ ಇನ್ನೂ 3-4 ತಿಂಗಳಾಗುತ್ತೆ. ಅಂಥವ್ರಿಗೂ ನಮ್ಮ ಪರಿಸ್ಥಿತಿ ಹಿಂಗೆ ಆದರೆ ತುಂಬ ಕಷ್ಟ ಆಗುತ್ತೆ ಓದೋದಕ್ಕೆಲ್ಲ. ಏನು ಮಾಡೋದಂತ ಗೊತ್ತಾಗದೆ. ನೋಡಿದ್ರಲ್ಲ ಹಳ್ಳಿಯಲ್ಲಿರೋ ವಿದ್ಯಾರ್ಥಿಗಳ ಸಮಸ್ಯೆ. ನಿಮ್ಮ ಹತ್ರ ಎಲ್ಲ ಕೈ ಜೋಡಿಸಿ ಕೇಳ್ಕೊಳ್ಳೋದಂದ್ರೆ ಈ ವಿಷಯನ ಕೇರ್ಲೆಸ್ ಆಗಿ ತಗೊಳಕ್ ಹೋಗ್ಬೇಡಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ರೀಲ್ಸ್ ನ ಶೇರ್ ಮಾಡ್ತೀರಾ, ಆದ್ರೆ ಇದು ಹಳ್ಳಿಯಲ್ಲಿ ಶಿಕ್ಷಣ ಮಾಡ್ತಿರುವಂತ ಶಾಲಾ ಕಾಲೇಜು ವಿದ್ಯಾರ್ಥಿನಿಗಳ ಎಷ್ಟೋ ಜನಗಳ ಕನಸು ನನಸಾಗಂತ ವಿಷಯ. ಆದಷ್ಟು ಬೇಗ ಈ ಸಮಸ್ಯೆಗೊಂದು ಪರಿಹಾರ ಸಿಗ್ಲಿ ಅಂತ ಇವರು ತುಂಬಾ ಕಡೆ ಅಲ್ಲಾಡಿರ್ತಾರೆ, ಆದ್ರೆ ಇವರಿಗೆ ಯಾರ ಕಡೆಯಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲ್ಲ. ಹಾಗಾಗಿ ಕೊನೆದಾಗಿ ನಮ್ಮ ಹತ್ರ ಬಂದಿದ್ದಾರೆ. ಈ ವಿಡಿಯೋನ ನಿಮ್ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋನ ಯಾರು ನೋಡ್ಬೇಕು ಅವ್ರು ನೋಡ್ಲೇಬೇಕು. ಈ ಸಮಸ್ಯೆಗೊಂದು ಆದಷ್ಟು ಬೇಗ ಪರಿಹಾರ ತಂದ್ಕೊಡಿ.